ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಯ ಆವರಣ ಒಂದು ಹೆಜ್ಜೆ ಹಿಂದೆ ಇದೆ. ಆರೋಗ್ಯವೇ ಸಂಪತ್ತು ಎಂದು ಹೇಳುವವರೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ತಮ್ಮ ಕಾರ್ಯಾಲಯ ಮುಂಭಾಗದಲ್ಲಿ ಹಾಗೂ ಆಸ್ಪತ್ರೆಯ ಕಸ ಕಡ್ಡಿಗಳ ಆವರಣವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಎಸ್, ಇದೇನಂತೀರಾ? ಇದು ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ರಾಯಬಾಗ್. ಇದರ ಆವರಣದಲ್ಲಿರುವ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ರಾಯಬಾಗ್. ಇದರ ಮುಂಭಾಗದಲ್ಲಿ ಹಾಗೂ ಪಕ್ಕದಲ್ಲಿ ಕಸ ಕಡ್ಡಿಗಳ ಆಗರವಾಗಿದೆ. ಪಕ್ಕದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕಾರ್ಯಾಲಯ ಸಹ ಇದೆ. ಈ ಕಾರ್ಯಾಲಯದ ಎದುರಿಗೆ ಕಾಣುವ ತಾಣವೇ ಕಸ ಕಡ್ಡಿಗಳ ಆವಾಸವಾಗಿದೆ ಮತ್ತು ಮಣ್ಣಿನ ಗುಡ್ಡೆಗಳು ಸಹ ಎದ್ದು ಕಾಣುವಂತಿವೆ. ಇದನ್ನ ಕಂಡರೂ ಕೂಡ ಕಾಣದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕೈಕಟ್ಟಿ ಕುಳಿತುಕೊಂಡಿದ್ದಾರೆ. ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಡೆಂಗ್ಯೂ ಜ್ವರಕ್ಕೆ ಕಾರಣವೇ ಊರೊಳಗೆ ಇರುವ ಚರಂಡಿಯ ದುಸ್ಥಿತಿ, ಅಲ್ಲಲ್ಲಿ ಕೊಳೆತು ಗಬ್ಬೆದ್ದು ನಾರುತ್ತಿರುವ ಕೊಳಚೆ, ಮನೆಯ ಪಕ್ಕದಲ್ಲಿರುವ ತಿಪ್ಪೆ ಗುಂಡಿಗಳು ಹಾಗೂ ಮನೆಯ ಸುತ್ತಲೂ ಇರುವ ಕಸ ಕಡ್ಡಿಗಳ ತಾಣ, ಬಹಳ ದಿನಗಳವರೆಗೆ ನಿಂತ ನೀರು, ಇವೆಲ್ಲವೂ ಡೆಂಗ್ಯೂ ಜ್ವರಕ್ಕೆ ಕಾರಣಗಳಾಗಿವೆ. ಅದರಂತೆ ಆಸ್ಪತ್ರೆ ಆವರಣದಲ್ಲಿ ಇರುವ ಕಸ ಕಡ್ಡಿಗಳು ಹಾಗೂ ಮಣ್ಣಿನ ಗುಡ್ಡೆಗಳಿಗೆ ವಿಮುಕ್ತಿ ಯಾವಾಗ ಎಂದು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಇಂಥದ್ರಲ್ಲಿ ಸಾಮಾನ್ಯವಾಗಿ ಆರಾಮವಿಲ್ಲದ ಜನರು ಹಾಗೂ ಗರ್ಭಿಣಿ ಮಹಿಳೆಯರು ತೋರಿಸಲಿಕ್ಕೆ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆಗೆ, ಆರೋಗ್ಯ ಕೇಂದ್ರಕ್ಕೆ ಹೋದರೆ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಕೇಂದ್ರವೇ ಪಕ್ಕದಲ್ಲಿ ಹಾಗೂ ಮುಂದೆ ಕಸ ಕಡ್ಡಿಗಳ ಆಗರವಾಗಿ ನಿಂತಿದೆ. ಇಲ್ಲಿ ತೋರಿಸಲು ಬರುವ ಜನರು ಕಸ ಕಡ್ಡಿಗಳನ್ನು ಮಧ್ಯದಲ್ಲಿ ಹಾಯ್ದು ನಡೆದುಕೊಂಡು ಒಳಗಡೆ ಹೋಗಬೇಕು. ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆಯು ಪಕ್ಕದಲ್ಲಿ ಮುಂಭಾಗದಲ್ಲಿ ಕಸ ಕಡ್ಡಿಗಳಿಂದಲೇ ಮಣ್ಣಿನ ಗುಡ್ಡೆಗಳಿಂದ ಕೂಡಿದೆ. ಆರೋಗ್ಯವನ್ನು ಕರುಣಿಸುವ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ರೋಗ ರುಜಿನಗಳನ್ನು ಹರಡುವ ಕೇಂದ್ರವಾಗಿದೆ. ಈ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆಯ ಆರೋಗ್ಯ ಕೇಂದ್ರವು ಸ್ವಚ್ಛವಾಗಲು ಕಾಲವೇ ಉತ್ತರಿಸಬೇಕಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ನಮ್ಮ ನಡೆ ಅನ್ಯಾಯ ತಡೆ. ವರದಿ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ಚಿಕ್ಕೋಡಿ.